ಕಾಶ್ಮೀರ ಭೂಲೋಕದ ಸ್ವರ್ಗ. ನಿಜವಾಗ್ಲೂ ಸಹ ಇದು ಸ್ವರ್ಗನೇ. ಯಾಕಂದ್ರೆ ಇಲ್ಲಿರುವಂತಹ ಪ್ರಕೃತಿ ಸೌಂದರ್ಯ ನಿಮ್ಗೆ ಎಲ್ಲೂ ಸಹಿತ ಸಿಗೋದಿಲ್ಲ. ಅಷ್ಟರ ಮಟ್ಟಿಗೆ ಗುಡ್ಡಗಾಡಾಗಿರ್ಬೋದು, ಅದ್ರ ಜೊತೆಗೆ ನದಿಗಳಾಗಿರ್ಬೋದು, ಅದ್ರ ಜೊತೆಗೆ ಹಿಮದ ಅಂದ್ರೆ ಪರ್ವತಗಳು. ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಯಾವ ರೀತಿಯಾದಂತಹ ನೇಚರ್ ಇದೆ. ಅಂದ್ರೆ ಯಾಕೆ ಈ ಸ್ಥಳಕ್ಕೆ ಎಲ್ಲರೂ ಸಹಿತ ಬರೋದಕ್ಕೆ ಇಷ್ಟಪಡ್ತಾರೆ, ಎಲ್ಲರೂ ಸಹಿತ ಈ ಪ್ರೇಮ ಕಾಶ್ಮೀರ ಅಂತ ಯಾಕಂತಾರೆ ಅಂದ್ರೆ, ನೀವು ಈ ಕಾಶ್ಮೀರದ ಯಾವುದೇ ಭಾಗದಲ್ಲಿ ಹೋದ್ರೂ ಸಹಿತ ಎಲ್ಲಿನೂ ಪರಿಶುದ್ಧವಾಗಿ ಹರಿತಾ ಇರ್ತಕ್ಕಂತಹ ನದಿಗಳು, ಬ್ಲೂ ವಾಟರ್ ಅಂತ ಕರಿತೀವಲ್ಲ, ಆ ಬ್ಲೂ ವಾಟರ್ ಸದಾ ನಿಮ್ಗೆ ಸಿಗ್ತಾ ಇರುತ್ತೆ. ನೀವು ಬೇಸಿಗೆಯಲ್ಲಿ ಬಂದ್ರೂ ಸಿಗುತ್ತೆ, ಮಳೆಗಾಲದಲ್ಲಿ ಬಂದ್ರೂ ಸಿಗುತ್ತೆ, ಚಳಿಗಾಲದಲ್ಲಿ ಬಂದ್ರೂ ಸಹಿತ ಇದೇ ರೀತಿಯಾದಂತಹದ್ದು. ಯಾಕಂದ್ರೆ ಅವಾಗಂತೂ ಚಳಿಗಾಲದಲ್ಲಂತೂ ಇಡೀ ನದಿಗಳೆಲ್ಲವೂ ಸಹಿತ ಹಿಮದಿಂದ ಏನಂದ್ರೆ ಆವೃತ್ತಿನ ಪಡ್ಕೊಂಡ್ಬಿಡ್ತವೆ, ಹಿಮದ ಆಕಾರವನ್ನ ಪಡ್ಕೊಂಡ್ಬಿಡ್ತವೆ. ಮತ್ತೆ ಅದ್ರ ಜೊತೆಗೆ ಆ ಸಂದರ್ಭದಲ್ಲಿ ಪೂರ್ತಿಯಾಗಿ ಎಲ್ಲಾ ನದಿಗಳು ಸಹಿತ ಹಿಮವಾಗಿ ಕನ್ವರ್ಟ್ ಆಗ್ತವೆ. ಮತ್ತೆ ಇನ್ನೊಂದು ಕಡೆಗೆ ಈ ಗುಡ್ಡಗಾಡಿನ ಪ್ರದೇಶವೇನು ನೋಡ್ತಿದ್ರಲ್ಲ, ಈ ಗುಡ್ಡಗಾಡಿನ ಪ್ರದೇಶ ಮತ್ತೆ ಅದ್ರ ಜೊತೆಗೆ ಕಣ್ಣು ಮುಂದ್ಗಡೆ ಸದಾ ಒಂದು ಪರ್ವತ ಯಾವಾಗ್ಲೂ ಸಹಿತ ಐಸಿಂದ ತುಂಬಿರುತ್ತೆ. ಐಸಿನ ಪರ್ವತ, ಹಿಮದ ಪರ್ವತಗಳು ಸದಾ ಕಣ್ಣೆದುರುಗಡೆ ಕಾಣಿಸ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ಕಣ್ಣಿಗೆ ಒಂದು ರೀತಿಯ ಮುದ ನೀಡ್ತಾ ಹೋಗುತ್ತೆ. ಆದ್ರೆ ಇಂತಹ ಕಾಶ್ಮೀರದಲ್ಲಿ ಈಗ ರಕ್ತದೋಕುಳಿ ಆಗ್ತಿದೆ. ಈ ಕಾಶ್ಮೀರದಲ್ಲಿರುವಂತಹ ನದಿಗಳು ಎಷ್ಟು ನೀರನ್ನ ನೋಡಿದೆಯೋ, ಎಷ್ಟು ನದಿಗಳಲ್ಲಿ ನೀರು ಹರಿದಿದೆಯೋ ಅಷ್ಟೇ ಏನಂತಂದ್ರೆ ರಕ್ತವೂ ಸಹಿತ ಹರಿದಿದೆ. ಯಾಕಂದ್ರೆ ನಿಂತಿರುವಂತಹ ಸ್ಥಳ ಇದೆ, ಇದು ಪೆಹಲ್ಗಾಮ್ನ ಏನಂದ್ರೆ ಪ್ರದೇಶ. ಈ ಪೆಹಲ್ಗಾಮ್ ಪ್ರದೇಶದಲ್ಲಿ ನೀವು ಯಾವ ಭಾಗದಲ್ಲಿ ಹೋದ್ರೂ ಸಹಿತ ಇದೇ ರೀತಿಯಾದಂತಹ ವಾತಾವರಣ ಸಿಗುತ್ತೆ. ಆದ್ರೆ ಏಪ್ರಿಲ್ 22ನೇ ತಾರೀಕು ನಡೆದಿರ್ತಕ್ಕಂತಹ ಆ ದೊಡ್ಡ ಉಗ್ರರ ಏನಂದ್ರೆ ನರಮೇಧ ಇದೆ ಅಲ್ಲ, ಆ ನರಮೇಧದಿಂದ ಇಡೀ ಕಾಶ್ಮೀರ ಈಗ ರಕ್ತದ ಉಕ್ಕುಳಿ ಆಗುವಂತಹ ಪರಿಸ್ಥಿತಿಗೆ ಆ ಸಂದರ್ಭ ಕಾರಣ ಆಗುತ್ತೆ. ಹಾಗಂತ ತಕ್ಷಣ ಇದೇ ಮೊದಲ ಬಾರಿಗಲ್ಲ, ಈ ಹಿಂದೆಯೂ ಸಹಿತ ಕಾಶ್ಮೀರ ಆದ ತಕ್ಷಣವೇ ಮೊದಲು ಎಲ್ಲರಿಗೂ ಸಹಿತ ಭಯದ ವಾತಾವರಣ. ಇಲ್ಲಿರುವಂತಹ ಉಗ್ರ ಚಟುವಟಿಕೆ, ಇಲ್ಲಿರುವಂತಹ ಗುಂಡಿನ ದಾಳಿಗಳು, ಇಲ್ಲಿರುವಂತಹ ಮಿಸೈಲ್ ದಾಳಿಗಳು ಇಲ್ಲಿರುವಂತಹ ಜನರಿಗೆ ಸದಾ ಅದು ಒಂದು ಆತಂಕದಲ್ಲಿ ಇಡುವಂತಹ ಕೆಲಸವನ್ನೇ ಮಾಡ್ತಾ ಇದೆ. ಮತ್ತೆ ಪ್ರವಾಸಿಗರು ಸಹಿತ ಇತ್ತೀಚಿನ ಕಳೆದ 2-3 ವರ್ಷಗಳಿಂದ ನಿರಂತರವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದ್ರು. ಆದ್ರೆ ಈಗ ಈ ಸ್ಥಳಕ್ಕೆ ಬರೋದಕ್ಕೆ ಯಾರೂ ಸಹಿತ ಇಷ್ಟಪಡ್ತಾ ಇಲ್ಲ. ಈ ಸ್ಥಳ ಇದೆಯಲ್ಲ ಪೆಹಲ್ಗಾಮ್, ಇಲ್ಲಿ ಯಾವಾಗ್ಲೂ ಸಹಿತ ಈ ಸಂದರ್ಭದಲ್ಲಿ ಜನಜಂಗುಳಿ ಇರ್ತಿತ್ತು. ಪ್ರವಾಸಿಗರ ಇಲ್ಲಿ ಕಿಕ್ಕಿರಿದು ಏನಂದ್ರೆ ಸೇರ್ತಾ ಇದ್ರು. ಆದ್ರೆ ಇಡೀ ಪ್ರದೇಶ ಈಗ ಪೂರ್ತಿಯಾಗಿ ಖಾಲಿಯಾಗಿರುವಂತದ್ದು. ಯಾರೊಬ್ಬ ವ್ಯಕ್ತಿಯೂ ಸಹಿತ ಇತ್ತ ಸುಳಿಯೋದಕ್ಕೂ ಸಹಿತ ಯೋಚನೆಯನ್ನ ಮಾಡ್ತಾ ಇಲ್ಲ. ಬಂದಿರುವಂತಹ ಪ್ರವಾಸಿಗಳು 15-20 ದಿವಸಗಳಿಂದನೇ ವಾಪಸ್ ಹೋಗ್ಬಿಟ್ರು. ಇಲ್ಲಿರುವಂತಹ ವ್ಯಾಪಾರ ವಹಿವಾಟು ಸಹಿತ ಪೂರ್ತಿಯಾಗಿ ನಿಂತು ಹೋಗ್ಬಿಟ್ಟಿದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಒಬ್ಬ ಪ್ರವಾಸಿಗರನ್ನು ಬರೋದಕ್ಕೂ ಸಹಿತ ಆಗದೆ ಇರುವಂತಹ ಪರಿಸ್ಥಿತಿ ಇದೆ. ಕಳೆದ 8 ದಿವಸಗಳಿಂದಂತೂ ಈ ಭಾಗದಲ್ಲಿ ಏನಂದ್ರೆ ಗುಂಡಿನ ಶಬ್ದಗಳು, ಮಿಸೈಲ್ ಶಬ್ದಗಳು, ಏನಂದ್ರೆ ಡ್ರೋನ್ ಶಬ್ದಗಳು ಎಲ್ಲವೂ ಸಹಿತ ಇಲ್ಲಿರುವಂತಹ ಜನರಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿತ್ತು. ಆದ್ರೆ ಇಷ್ಟೆಲ್ಲಾ ಇದ್ರೂ ಸಹಿತ ಪ್ರಕೃತಿ ಮಾತ್ರ ಯಾವತ್ತೂ ತನ್ನ ನಡೆಯನ್ನ ಬಿಟ್ಟುಕೊಟ್ಟಿಲ್ಲ. ಪ್ರಶಾಂತವಾಗಿ ಹರಿಯುವಂತಹ ನದಿ, ಪ್ರಶಾಂತವಾಗಿರುವಂತಹ ಬೆಟ್ಟಗುಡ್ಡಗಳು, ಹಿಮದ ಪರ್ವತಗಳು, ಹಿಮಾಲಯ ಎಲ್ಲವೂ ಸಹಿತ ಏಕಕಾಲದಲ್ಲಿ ಕಾಣುವಂತಹ ಸ್ಥಳಗಳು. ಹಿಮದಿಂದ ಈ ಬಿಸಿಲಿಗೆ ಆವಿಯಾಗಿ ಏನಂದ್ರೆ ಕರಗಿ ಪೂರ್ತಿಯಾಗಿ ನದಿಯಾಗಿ ಬರ್ತಾ ಇರುವಂತಹ ಈ ಗಂಗೆ ಇದ್ದಾಳಲ್ಲ, ಗಂಗೆಯ ಶಬ್ದ ಎಂತಹ ವ್ಯಕ್ತಿಗೂ ಸಹಿತ ಮುದವನ್ನ ಕೊಡುತ್ತೆ, ಎಂತಹ ವ್ಯಕ್ತಿಗೂ ಸಹಿತ ಆನಂದವನ್ನ ಕೊಡುತ್ತೆ. ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಒಂದು ಕ್ಷಣ ಎಲ್ಲವನ್ನ ಸಹಿತ ಮರೆಸುವಂತಹ ಕ್ಷಣ ಇದು. ಪ್ರಪಂಚವೇ ಮರೆಯುವಂತಹ ಸ್ಥಳ ಇದು. ನಿಜವಾಗ್ಲೂ ಸಹಿತ ಕಾಶ್ಮೀರ ಸ್ವರ್ಗ, ಈ ಭೂಲೋಕದ ಸ್ವರ್ಗದಲ್ಲಿ ರಕ್ತದೋಕುಳಿ ಆಗ್ತಿದೆ ಅನ್ನುವಂಥದ್ದೇ ಬೇಸರದ ಸಂಗತಿ. ಈ ರೀತಿಯಾಗಿ ಒಂದು ಕಡೆಗೆ ಇಲ್ಲಿರುವಂತಹ ಪೂರ್ತಿಯಾದಂತಹ ವಿವರಣೆ ಕೊಡುವಂತಹ ಕೆಲಸಕ್ಕಾಗಿ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಒಂದ್ ಕಡೆಗೆ ಪ್ರಕೃತಿ ಸೌಂದರ್ಯ, ಇಲ್ಲಿರುವಂತಹ ಪರಿಸ್ಥಿತಿ, ಇನ್ನೊಂದು ಕಡೆಗೆ ಭಯೋತ್ಪಾದನೆ, ಉಗ್ರರ ಚಟುವಟಿಕೆ, ಮತ್ತೊಂದು ಕಡೆಗೆ ಇಲ್ಲಿರುವಂತಹ ಆಕ್ಟಿವಿಟಿ, ಪ್ರತಿ ಒಂದನ್ನು ಸಹಿತ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್ ಮಾಡೋ ಸಲುವಾಗಿ ಈ ಒಂದು ಸ್ಥಳಕ್ಕೆ ಬಂದಿದೆ. ಎಲ್ಲಾ ವಿವರಗಳನ್ನ ನ್ಯೂಸ್ ಫಸ್ಟ್ ನಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಪೆಹಲ್ಗಾಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.